ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗೌತಮ ಬುದ್ಧ ಹಾಗೂ ಬಸವೇಶ್ವರ ಅವರ ಜಯಂತಿಯ ಅಂಗವಾಗಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ, ಅಭಯ ಪ್ರಸಾದ್, ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬ್ಳೆ, ಡಿಎಂ ಛಲವಾದಿ ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿ ಮಾತನಾಡಿದ ಗಣ್ಯರು, ಶಿಕ್ಷಣದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸಬೇಕೆಂದು ಕರೆ ನೀಡಿದರು. ಬೈಟ್ 1 ಚಿದಾನಂದ ಕಾಂಬಳೆ ಅವರು ಮಾತನಾಡಿದರು. ಸಮಾಜದ ಬಡ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉನ್ನತ ಸ್ಥಾನಕ್ಕೆ ಏರಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಶಿಕ್ಷಣದ ಸಂದೇಶವನ್ನು ಪ್ರತಿಯೊಬ್ಬರು ವಿದ್ಯಾರ್ಥಿಯು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ. ಬೈಟ್ 2 ಶಾಸಕ ಅಭಯ ಪ್ರಸಾದ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ಶಕ್ತಿ. ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಮಾದರಿಯಾಗಬೇಕು. ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವುದು ಒಳ್ಳೆಯ ಬೆಳವಣಿಗೆ. ಅನಾತಿಪಾತ ವೇರಮಣಿ ಸಿಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇರಮಣಿ ಸಿಕಾಪದಂ ಸಮಾಧಿಯಾಮಿ ಕಾಮೇಸು ಮಿಚ್ಛಾಚಾರ ವೇರಮಣಿ ಸಿಕಾಪದಂ ಸಮಾಧಿಯಾಮಿ ಮೋಸಾ. ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಎಷ್ಟು ಜನ ಪ್ರಶಸ್ತಿ ಕೊಡುತ್ತಾರೆ ವಿದ್ಯಾರ್ಥಿಗಳಿಗೆ? ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದಿಂದ ನಾನು ಚಿದಾನಂದ ಕಾಂಬ್ಳೆ ರಾಜ್ಯಾಧ್ಯಕ್ಷರು. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2ನೇ ವರ್ಷ SSLC PUC ಮಕ್ಕಳಿಗೆ ಪ್ರತಿಶತ 70ಕ್ಕಿಂತ ಮೇಲ್ಪಟ್ಟು ಅಂಕ ಪಡೆದಿರುವ ರಾಜ್ಯದ ಎಲ್ಲ ಜಿಲ್ಲೆಗಳ ಛಲವಾದಿ ಸಮುದಾಯದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 640 ಮಕ್ಕಳು ಎಲ್ಲ ಜಿಲ್ಲೆಗಳಿಂದ ಒಂದು ಹೆಸರು ನೋಂದಾವಣೆ ಮಾಡಿಕೊಂಡು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಆ ಮಕ್ಕಳಿಗೆ ನಾವು ನೌಕರರ ಸಂಘದಿಂದ 1,000 ರೂಪಾಯಿ ಪ್ರೋತ್ಸಾಹಧನ, ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ, ಸನ್ಮಾನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಈ ಪ್ರತಿಭಾ ಪುರಸ್ಕಾರದಲ್ಲಿ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ, ಪಾಲಕರಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. $1,000 ರೂಪಾಯಿ ಎಲ್ಲ PUC ಸೆಕೆಂಡ್ ಇಯರ್ ಒಟ್ಟೆ ಒಂದೇ ಸೇಮ್ ಒಂದೇ $1,000. ಎಷ್ಟು ನಿಮ್ಮ ಕಡೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಬಂದಿತ್ತು? ಎಷ್ಟು 634-38 ಬಂದಿದ್ದಾವ್ರಿ. ಈಗಲ್ಲಿ ಇನ್ನೂ ಹಂಗೆ ಬರ್ತಾ ಇದ್ದಾರೆ. ಬಂದವ್ರಿಗೆ ಯಾರ ಹೆಸರು ಬಿಟ್ಟಿದ್ರು ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೇವೆ ಬಿಟ್ಟು ಹೋಗಿದ್ರಿ. ಯಾಕಂದ್ರೆ ನಾವು ಸುಮಾರು 1 ತಿಂಗಳಿಂದ ತೆಗೆದುಕೊಳ್ತಾ ಇದ್ದೇವೆ. ಹೋದ ಮೇ 10ಕ್ಕೆ ಲಾಸ್ಟ್ ಮಾಡಿದ್ದೇವೆ. ಮೇ 10 ಮಾಡಿದ್ರು ನಾವು ನಿನ್ನೆ ತನಕ ತಗೊಂಡಿದ್ದೇವೆ. ಯಾಕಂದ್ರೆ ನಾವು ಇಟ್ಕೊಂಡಿದ್ದೆ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ. ಇನ್ನು ಸಮಸ್ಯೆ ಇರೋದು ನಮಗೆ ನೆನಪಿನ ಕಾಣಿಕೆ. ಇದು ಭಾಳ ಒಂದು ಸ್ವಲ್ಪ ಇಲ್ಲಿ ನಮಗೆ ಡಬಲ್ ಐತೆ ಖರ್ಚು. ನಾವು 22ರ ತನಕ ತಗೊಂಡೇವಿ. ಅವ್ರು 600 ಗಟ್ಟಲೆ ರೆಡಿ ಮಾಡಂದ್ರೆ ಆಗೋದಿಲ್ಲ, ಜಾಸ್ತಿ ತಗೊಳ್ಳೋದು. ಈ ಥರ ಪ್ರಾಬ್ಲಮ್ ಆಗಿದೆ. ಆದರೂ ನಾವು ಕನ್ಸಿಡರ್ ಮಾಡಿದ್ದೇವೆ ಸರ್. ಈಗ ಬಂದ್ರು ಸದೆ ಜಿಲ್ಲೆಗಳಂತ ನಮ್ಗೆ ಎಲ್ಲಾ ಜಿಲ್ಲೆದ ಬಂದಿದ್ದೇವೆ ಸರ್. ಎಕ್ಸಾಂಪಲ್ ನಮ್ಮ KGF ಕೋಲಾರ ರೀ, ಮಾಲೂರದಿಂದ ಅಲ್ಲಿಂದ 11 ಜನ ಬಂದಿದ್ದಾರೆ. ಬೇಕಾದ್ರೆ ಇಲ್ಲೇ ತೋರಿಸ್ತೇನೆ, ಬಂದಿದ್ದಾರೆ. ಅವರು ಬೀದರ್ದಿಂದ ಬಂದಿದ್ದಾರೆ, ಎಲ್ಲಾ ಜಿಲ್ಲೆಗಳಿಂದ ಇದ್ದಾರೆ. ಹೌದ್ರಿ, ಶಿವಮೊಗ್ಗ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ರಾಜಕೀಯ ತುಂಬಾ ನಾವು ರಾಜಕೀಯ ವ್ಯಕ್ತಿಗಳಿಗೆ ಒಂದು 10ರಿಂದ 7-8 ಸಲ ನಾವು ಮನೆಗೆ ಬರೀ ಒಂದು ಡೇಟ್ ಕೇಳಿಕ್ಕೆ ಹೋಗಿದ್ದೀವಿ, ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋಗಿದ್ದೀವಿ. ಆದರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ತದೆ, ಎಷ್ಟು ಹೇಳಿ. ಯಾವ ವಿಷಯಕ್ಕಾಗಿ ಬರಲಿಲ್ಲ ಅವರು, ಅಥವಾ ಒಂದು ಸಮಾಜ ಛಲವಾದಿ ಅದ ಅಂತ ಹೇಳಿಯೋ
ಅಥವಾ ಅವ್ರಿಗೆ ಕೆಲಸದ ಒತ್ತಡ ಇರೋದರಿಂದ, ಕೆಲಸದ ಒತ್ತಡ ಅಂದ್ರೆ ಯಾರಿಗೋ ಒಬ್ಬರಿಗೆ ಇರ್ಬೋದು. ನಮ್ಮ ಸಮುದಾಯದ ಒಬ್ಬ ರಾಜಕಾರಣಿ ಮಾತ್ರ ಬರ್ತಾ ಇದ್ದಾರೆ. ಉಳಿದ ನಾವು ಹೋದ ವರ್ಷ ನಮ್ಮ ಸಮುದಾಯದವ್ರಿಗೆ ಅಷ್ಟೇ ನಾವು ಅತಿಥಿಗಳಾಗಿ ಹಾಕೊಂಡೇವ್ರಿ. ಈ ಸಲ ಇರಲಿ, ಯಾಕೆ ಅವರು ನಮಗೆ ಬೇಕು ಅಂತ ಹೇಳಿ ನಾವು ಬೇರೆ ಸಮುದಾಯದ ರಾಜಕಾರಣಿಗಳನ್ನು ಹಾಕೊಂಡೇವಿ. ವಿಶೇಷವಾಗಿ ಅಪ್ಪಯ್ಯ ಪ್ರಸಾದ್ ಅವರು ಬಂದಿದ್ದಾರೆ. ಹೌದು, ಒಬ್ರು ಬಂದಿದ್ದಾರೆ, ಬೇರೆ ಸಮುದಾಯದವ್ರು ಬರಲಿಲ್ಲ. ನಾವು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಕಟಕದೊಂಡ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ. ಕಟಕದೊಂಡ ಸಾಹೇಬ್ರು SC ST ಮೀಸಲು ಮತಕ್ಷೇತ್ರದಿಂದ ಗೆದ್ದು ಆರಿಸಿ ಬಂದವರು. ಹೋಗಿ 2 ಸಲ ಹೋಗಿದ್ದೀವಿ. ಬೆಂಗಳೂರಲ್ಲಿ ಹೋಗಿದ್ದೀವಿ, ಬೆಂಗಳೂರಲ್ಲಿ ಆಮಂತ್ರಣ ಪತ್ರ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಕೂಡ ಕೊಟ್ಟಿದ್ದೀವಿ. ಈಗಂತ ಬಂದಿಲ್ಲ. ಈಗ ನಮಗೆ ಬರ್ತೇನಂತ ಹೇಳಿದ್ದಾರೆ. ರೂಟ್ ಇದರಲ್ಲಿ ಹಾಕಿದ ಏನ್ ಹೇಳ್ತಾರೆ, ಅದರಲ್ಲೂ ಹಾಕಿದ್ದಾರೆ. ಒಬ್ಬರಿಗೆ ಇರ್ಬೋದು, ಏನೋ ಎಮರ್ಜೆನ್ಸಿ ಕೆಲಸ, ಎಲ್ಲರಿಗೆ ಹೇಗಿರುತ್ತೆ. ದಲಿತರ ಕಾರ್ಯಕ್ರಮದ ಇದು ಮೇಲ್ನೋಟಕ್ಕೆ ಅದೇ ಸತ್ಯ ಅಲ್ರಿ, ಅದೇ ವಿಷಯ ಅಲ್ಲ. ಯಾಕಂದ್ರೆ ಇವತ್ತು ಛಲವಾದಿ ಸಮುದಾಯದವರು ಪ್ರತಿಶತ 100ಕ್ಕೆ 99% ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದೀವಿ, ಕಾಂಗ್ರೆಸ್ ಪರವಾಗಿದ್ದೇವೆ. ಆದ್ರೂ ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ, ರಾಜ್ಯದ ಕಾರ್ಯಕ್ರಮಕ್ಕೆ ಆಹ್ವಾನ ಬರುವುದಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಹೋಗ್ಲಿ, ನಾವು ಬೇಡ, 1 ಸಲ 2 ಸಲ ಹೋಗಿದ್ರೆ ಬೇರೆ, ಒಂದು 10 ಸಲ ಹೋಗಿದ್ದೀವಿ. ಚಿದಾನಂದ್ ಮಾದೇವ್ ಕಾಂಬ್ಳೆ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘ. ಛಲವಾದಿ ನೌಕರರ ಸಂಘದ ವತಿಯಿಂದ ಇವತ್ತು 643 ಪ್ರತಿಭಾವಂತ ವಿದ್ಯಾರ್ಥಿಗಳು, ಅಂದರೆ SLC ಸೆಕೆಂಡ್ PUC ನಲ್ಲಿ 70% ಅಬೋ ಏನು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಮುಖ್ಯ ಒಂದು ವಾಹಿನಿಗೆ ತರಬೇಕು, ಅವ್ರಿಗೆ ಸತ್ಕಾರ ಸಮಾರಂಭದ ಮೂಲಕ ಅವ್ರಿಗೆ ಸ್ಫೂರ್ತಿ ನೀಡಬೇಕನ್ನುವಂಥ ಒಂದು ಚಿದಾನಂದ್ ನಮ್ಮ ಏನು ರಾಜ್ಯ ಅಧ್ಯಕ್ಷರು ಚಿದಾನಂದ್ ಕಾಂಬ್ಳೆ ಅವರು ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಬಹುಶಃ ರಾಜ್ಯದ ವಿವಿಧ ಜಿಲ್ಲೆಯಿಂದ, ಎಲ್ಲ ಜಿಲ್ಲೆಗಳಿಂದ ಕೂಡ ಏನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಏನು ಚಿಂತನೆ ಇತ್ತು, ಶಿಕ್ಷಣದಿಂದಲೇ ಸರ್ವಾಂಗೀಣ ನಮ್ಮ ಅಭಿವೃದ್ಧಿ ಆಗ್ತದೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ರು. ಬಹುಶಃ ಅದನ್ನು ಅವರ ನನಸು ಮಾಡಲಿಕ್ಕೆ ಇವತ್ತು ಬಹಳ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಬಹುಶಃ ನನಗೆ ಎಷ್ಟು ಆನಂದ ಆಗಿದೆ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಬಹುಶಃ ಇನ್ನು ಮುಂದಿನ ದಿನದಲ್ಲಿ ನಾನು ಕೂಡ ಇವ್ರ ಜೊತೆಗೆ ಕೂಡ್ಕೊಂಡು ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಇವತ್ತು ಸಮಾಜದಲ್ಲಿ ಗುರುತಿಸಿ ಅವರಿಗೆ ಗೌರವಿಸುವಂತ, ಸ್ಫೂರ್ತಿ ನೀಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳು ಕೂಡ ಬಹುಶಃ ಅದಕ್ಕೆ ಶ್ರೀಮಂತ ಬಡವ ಅನ್ನುವಂಥದ್ದಿಲ್ಲ ಶಿಕ್ಷಣಕ್ಕೆ. ಬಹುಶಃ ಇದು ಸಾಧನೆ ಯಾರು ಮಾಡ್ಬೇಕಂತಾರೆ, ಇದು ಸೋಮಾರಿಗಳ ಸ್ವತ್ತಲ್ಲ, ಯಾರು ಸಾಧನೆ ಮಾಡ್ತಾರೋ ಅವ್ರ ಸ್ವತ್ತಿದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಇವತ್ತೇನು ಫಸ್ಟ್ PUC ಸೆಕೆಂಡ್ PUC ಇದು ಬಹಳ ಪ್ರಮುಖವಾದಂಥ ಘಟ್ಟ. ಇದರಲ್ಲಿ ಯಶಸ್ವಿಯನ್ನು ಕಾಣೋದ್ರ ಮೂಲಕ ಮುಂದಿನ ತಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬಹುಶಃ ಶಿಕ್ಷಣಕ್ಕೆ ಅದು ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬರ ಅಂಬೇಡ್ಕರರ ಒಂದು ಸಂದೇಶ ಏನಿದೆ ಅದನ್ನ ಪರಿಪಾಲನೆ ಮಾಡಿ ಅವರ ಜೀವನವನ್ನು ರೂಪಿಸ್ಕೊಳ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಕೂಡ ಹುಬ್ಬಳ್ಳಿ ಬೆಟ್ಟದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಆಚರಣೆ ಇದೆ. ಆಮೇಲೆ ದಲಿತ ವಿಶೇಷವಾಗಿ ಹಳ್ಳಿಗಾಡಲ್ಲಿ ವಿದ್ಯಾರ್ಥಿ ಇವತ್ತು ನೋಡಿ, ನಮಗೆ 1947 ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಕ್ಕೆ ಬಹಳ ಶ್ರೇಷ್ಠವಾದಂಥ ಸಂವಿಧಾನದ ಮೂಲಕ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತ, ವರ್ಗ ರಹಿತ, ವರ್ಣರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತೇಳಿ ಏನು ಅವರ ಒಂದು ಹೋರಾಟದ ಮೂಲಕ ಬಹುಶಃ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕೂಡ ಈ ಚಿಂತನೆ ಮಾಡಿದ್ರು. ಜಾತಿ ರಹಿತ, ವರ್ಣರಹಿತ, ವರ್ಗರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತ. ಇವತ್ತು ಎಲ್ಲ ಇಂಥ ಮಹಾತ್ಮರು, ಬಸವಣ್ಣವ್ರು ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಬಹುಶಃ ನಾವೆಲ್ಲ ನಡಿಬೇಕಾಗಿದೆ. ಆದರೆ ಇವತ್ತಿಗೂ ಕೂಡ ಬಹಳ ಈ ಅನಿಷ್ಟ ಪದ್ಧತಿಗಳು, ಜಾತೀಯತೆ ಅನ್ನುವಂಥದ್ದು ಬಹಳ ಮಾರಕವಾಗಿದೆ. ಬಹುಶಃ ವಿಶೇಷವಾಗಿ ಪೊಲಿಟಿಕಲ್ ಒಂದು ಲೀಡರ್ಸ್ಗಳು ಪಾಲಿಟಿಕ್ಸ್ ತಮ್ಮ ಕುರ್ಚಿಗಾಗಿ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತೋದ್ರ ಮೂಲಕ ಈ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು
ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ಬಹುಶಃ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದೇಶದ ಭವಿಷ್ಯವನ್ನು ರೂಪಿಸುವಂತ ಬರುವ ಯುವ ಪೀಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಅವ್ರು ತಿಳ್ಕೊಳ್ಬೇಕು. ರಾಜಕೀಯ ಹೆಜ್ಜೆ ಗುರುತುಗಳನ್ನು ಬಹಳ ಸೂಕ್ಷ್ಮವಾಗಿ ಕೂಡ ಅವರು ಗಮನಿಸ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜಾತೀಯತೆ ಇವತ್ತೆಲ್ಲ ಹೋಗ್ಲಾಡಿದೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕಟಿಂಗ್ ಮಾಡ್ಲಿಕ್ಕೆ ಒಳಗಡೆ ಕೊಡ್ತಾ ಇಲ್ಲ, ಕುಡಿಯುವ ನೀರನ್ನ ಕೂಡ ಅದಕ್ಕೆ ಬಹಿಷ್ಕಾರ ಆಗ್ತಾ ಇದ್ದಾರೆ. ಇಂಥ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತ ಇದೆ. ಬಹುಶಃ ಅದಕ್ಕೆ ಶಿಕ್ಷಣದಿಂದ ಮಾತ್ರ ಜಾಗೃತರಾಗಬೇಕು. ಶಿಕ್ಷಣ ಪಡೆದಾಗ ಮಾತ್ರ ಇವನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರ್ಯಕ್ರಮ ನಮ್ಮ ಸಮುದಾಯ ಅಂತ ತಮ್ಮೊಬ್ಬರು ಬಿಟ್ರೆ ಬೇರೆ ರಾಜಕೀಯ ವ್ಯಕ್ತಿಗಳು ಯಾರು ಬಂದಿಲ್ಲ. ಇಲ್ಲ, ಅದೇನಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ ಬಂದಿರ್ಲಿಕ್ಕಿಲ್ಲ. ಏನಿಲ್ಲ, ನಮ್ಮ ನಾಯಕರು ಎಲ್ಲರೂ ಬರ್ತಾರೆ. ಯಾವುದೋ ಒತ್ತಡಗಳು ಕೂಡ ರಾಜಕೀಯದಲ್ಲಿ ಬಹಳಷ್ಟು ಇರ್ತವೆ, ಅದಕ್ಕೇನು ತೊಂದರೆ ಇಲ್ಲ. ನಾವೆಲ್ಲ ಕೂಡ್ಕೊಂಡೆ ಮುಂದಿನ ದಿನದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಮಂತ್ರಿಗಳನ್ನ ಶಾಸಕರನ್ನ ಕೂಡಿಸ್ಕೊಂಡೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ.